ಬಂಧುಗಳೇ ನಮಸ್ತೆ. ಪ್ರಸನ್ನ. ಇಂದು ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜಯಂತಿ ಇದೆ. ಅವರ ಜೀವನ ಚರಿತ್ರೆ, ಫೋಟೋಗಳು, ವಿಡಿಯೋಗಳು ಅಥವಾ ನಾಟಕಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅವರ ಕುತ್ತಿಗೆಯಲ್ಲಿ ಈ ರೀತಿಯಾದಂಥ ಒಂದು ಪ್ಲೇಟ್ ಇರೋದನ್ನು ನೀವು ನೋಡಿಯೇ ಇರ್ತೀರಿ. ಇವರ ವಿಚಾರಧಾರೆಗಳು ಅರಿತುಕೊಂಡಂಥವ್ರಿಗೆ ಈ ಪ್ಲೇಟ್ನ ಪರಿಚಯ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ಅದರ ಅಸಲಿ ರೂಪ. ಇದು ಅದನ್ನು ರಿಪ್ಲಿಕಾ ಮಾಡಿದ್ದು. ಇತಿಹಾಸವನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರಬೇಕು, ಮರುಸೃಷ್ಟಿ ಮಾಡಬೇಕು. ಮತ್ತು ವಿನಾಯಕ ದಾಮೋದರ್ ಸಾವರ್ಕರ್ ಅಂತಹ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೇಬೇಕು. ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಎಲ್ಲ ಖೈದಿಗಳ ಕುತ್ತಿಗೆಯಲ್ಲೂ ಈ ರೀತಿಯಾದಂತಹ ಪ್ಲೇಟ್ಗಳನ್ನು ಹಾಕ್ತಾರೆ. ಸೆಲ್ಯುಲಾರ್ ಜೈಲ್ ಅಂಡಮಾನ್ ಅಲ್ಲಿ ಅವರ ಖೈದಿ ಸಂಖ್ಯೆ 32778C ಅಂತ. 121, 121A ಇದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಪಿತೂರಿ ಹೂಡಿದರು ಅನ್ನುವುದರ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಈ ಎರಡು ಸೆಕ್ಷನ್ಗಳನ್ನು ಹಾಕಿರ್ತಾರೆ. 109 ಮತ್ತು 302 ಈ ಎರಡು ಸೆಕ್ಷನ್ಗಳು ಪುಣೆಯಲ್ಲಿ ಜಾಕ್ಸನ್ ಅಂತ ಒಬ್ಬ ಜಿಲ್ಲಾಧಿಕಾರಿಯನ್ನು ಹತ್ಯೆ ಮಾಡಿದಂತಹ ಆರೋಪ ಇವರ ಮೇಲೆ ಇತ್ತು ಮತ್ತು ಅದು ಸಾಬೀತಾಗಿತ್ತು ಅನ್ನೋದರ ಮೇಲೆ ಈ ಎರಡು ಸೆಕ್ಷನ್ಗಳನ್ನು ಇಲ್ಲಿ ಹಾಕಿರ್ತಾರೆ. ಇನ್ನು ಉಳಿದಂತೆ ಅವರ ಪೂರ್ಣ ಹೆಸರು ಮತ್ತು ಈ ಕಾಲಾವಧಿ, ಎಷ್ಟು ವರ್ಷಗಳ ಕಾಲಾವಧಿ ಅವರಿಗೆ ಶಿಕ್ಷೆ ಆಗಿತ್ತು ಅನ್ನೋದನ್ನು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. 50 ವರ್ಷ ಮತ್ತು ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು ಅಂತ. ಬಂಧುಗಳೇ, ಈ ಕೀ ಚೈನನ್ನು ಮೊನ್ನೆ ವಿಡಿಯೋವನ್ನು ಹಾಕಿದಾಗ ತುಂಬ ಜನ ಕೇಳಿದ್ರಿ, ಇದು ಎಲ್ಲಿ ಸಿದ್ಧವಾಗುತ್ತೆ, ನಮಗೂ ಬೇಕು ಅಂತ. ಇದು ಇದು ಸಿದ್ಧವಾಗಿರೋದಿಲ್ಲ, ಇದನ್ನು ನಾವು ರೆಡಿ ಮಾಡಿಸ್ಕೋಬೇಕು. ಇದು ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ಈ ರೀತಿಯಾದಂತಹ ಕೀ ಚೈನನ್ನು ಸಿದ್ಧ ಮಾಡಿಸ್ಕೋಬೋದು. ಜೊತೆಗೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರು ಸಹ ಇಲ್ಲಿ ಹಾಕಿಸಿಕೊಳ್ಳಬಹುದು. ಯಾಕೆ ಇದನ್ನು ಮಾಡಿಸಿದ್ದೀವಿ ಅಂತಂದರೆ, ಪ್ರತಿ ಕ್ಷಣವೂ ನಮಗೆ ದಾಮೋದರ್ ಸಾವರ್ಕರ್ ಅವರು ನೆನಪಾಗ್ತಾ ಇರಬೇಕು. ಮತ್ತು ಒಂದು ವೇಳೆ ಇದೇನಾರು ಕಳೆದೋಯ್ತು ಅಂತಂದರೆ ಈ ಕೆಳಗೆ ಅವರ ಸಂಖ್ಯೆಗೆ ಏನಾರ ನಿಮ್ಮ ಮೊಬೈಲ್ ನಂಬರ್ಗೆ ಅವ್ರು ಫೋನ್ ಮಾಡಿ ಕನಿಷ್ಠ ಈ ಕೀ ಚೈನ್ ತಲುಪಿಸುವಂಥ ಕಾರ್ಯ ಆಗಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಮಾಡಿದೆ. ಬರುವಂಥ ದಿನಗಳಲ್ಲಿ ರಾಷ್ಟ್ರಭಕ್ತ ಎಲ್ಲರಿಗೂ ಒಂದು ಮಾದರಿಯಾಗುವಂತಹ ಕೀ ಚೈನ್ ಆಗಿರಲಿ. ಇದೊಂದು ಕಲ್ಪನೆ ಅಷ್ಟೇ. ಇದನ್ನು ನಾವು ಮಾಡ್ತಕ್ಕಂಥದ್ದಲ್ಲ, ನಾವು ಸೇಲು ಮಾಡೋದಿಲ್ಲ, ಇದನ್ನು ತಯಾರು ಮಾಡೋದಿಲ್ಲ. ತಯಾರು ಮಾಡಿರ್ತಕ್ಕಂಥ ಅವರ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೀವು ಬೇಕು ಅಂತಂದರೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡಿ ಇದನ್ನು ತರಿಸ್ಕೋಬೋದು. ನಮಸ್ಕಾರ.